ಯಾರ್ಯಾರು ಮನೆ ಮುಂದೆ ಬರೆದಿದಾರೋ ಅದನ್ನೆಲ್ಲ ನೀವೇ ಅಳಿಸಿದ್ರೆ ಸರಿ. ಇಲ್ಲದೆ ಯಾರ್ಯಾರು ಬರೆದಿರೋ ಅವ್ರ ಮೇಲೆ ಎಲ್ಲರ ಮೇಲೆ ಕೇಸ್ ಹಾಕ್ಸ್ತೀನಿ ನಾನು, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್. ಏನು ಈ ಲೆವೆಲ್ ಅಮಾನವೀಯತೆಯಾಗಿ ಅವ್ರ ಮನೆ ಬಾಗಿಲಿಗೆ ಬರೆಯೋದು, ಗೋಡೆ ಮೇಲೆ ಬರೆಯೋದು, ಯಾವ ಕಾನೂನಲ್ಲಿ ಇದೆ ಬರೀಲಿಕ್ಕೆ ನಿಮಗೆ ಗೋಡೆ ಮೇಲೆ ಬರೆಯೋದು? ಗೌರವಾನ್ವಿತವಾಗಿ RBI ಗೈಡ್ಲೈನ್ಸ್ ಪ್ರಕಾರ ಹೇಗೆ ಮಾಡಬೇಕು ಅನ್ನೋದನ್ನ ಕ್ಲಿಯರ್ ಕೊಟ್ಟಿದ್ದಾರೆ. RBI ಗೈಡ್ಲೈನ್ಸ್ ಹೆಂಗೆ ಗೊತ್ತಲು ಮಾಡಬೇಕು ಅಂತೇಳಿ. ನೀವು ಬಲಾಢ್ಯ ಕರ್ಕೊಂಡು ಹೋಗೋದು, ರೌಡಿಗಳಿಗೆ ಕರ್ಕೊಂಡು ಹೋಗೋದು, ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಅವ್ರನ್ನ ಬೈಯೋದು, ಈ 4 ಜೊತೆಗೆ BNS ಜೊತೆಗೆ ಬೇರೆ ಎಲ್ಲ CRPCಗಳು ಎಲ್ಲ ಅಟ್ರಾಕ್ಟ್ ಆಗುತ್ತೆ. ಹಾಗಾಗಿ ನೀವು ಏನಾದರೂ ಬರೆದಿದ್ರೆ ಯಾರಾದ್ರೂ ಮನೆ ಬಾಗಿಲಿಗೆ, ನಾನು ಇವತ್ತು ಒಂದೇ ದಿನ ಸಮಯ ಕೊಡ್ತೀನಿ, ನಾಳೆಯಿಂದ ನಮ್ಮನ್ನೆಲ್ಲ ಪರಿಶೀಲನೆ ಮಾಡ್ತಾರೆ ಅಧಿಕಾರಿಗಳು. ಅವರು ಒಂದು ವಾಟ್ಸಪ್ ಏನು ಮಾಡಿದ್ರೆ ಅದ್ರ ಮೇಲೆ ನಾವು ಅಫೆನ್ಸ್ ಆಗ್ತೋಗ್ತೀವಿ. ಮನೆ ಬಾಗಿಲ ಮೇಲೆ ಬರೆಯೋದು, ಪೇಸ್ಟ್ ಮಾಡೋದು. ಗೌರವಯುತವಾಗಿ ಸಾಲ ಕೊಟ್ಟಿದ್ದೀರಿ, ಅವ್ರು ಬಡ್ಡಿ ಕಟ್ತಾ ಇದ್ದಾರೆ, ಗೌರವಯುತವಾಗಿ ನೀವು ಅವ್ರನ್ನ ಹಣ ಕೇಳಿ. ನಮ್ಮ LDM ಅವ್ರು ನಮ್ದು ಇದು ಅಗ್ರಿಕಲ್ಚರ್ ಲೋನ್ ರಿಕವರಿ ಎಷ್ಟಿದೆ, ನಾವು ಏನು ರೈತರಿಗೆ ಲೋನ್ ಕೊಟ್ಟಿದ್ದೀವಿ, ನಮ್ಮ ಜಿಲ್ಲೆಯಲ್ಲಿ ಏನು ತೊಂದರೆ ಇಲ್ಲ, ಅದು ರಿಕವರಿ ಆಗ್ತಾ ಇದೆ. ಸಣ್ಣ ಪುಟ್ಟ ಕನ್ಸೆಷನ್ ಕೊಡ್ತಾ ಇದ್ದಾರೆ, ಕ್ಲಿಯರ್ ಮಾಡ್ತಾ ಇದ್ದಾರೆ. ಅವಕಾಶ ಮಾಡ್ಕೊಡೋ ರೀತಿಯಾಗಿ ನೀವು ಅವ್ರಿಗೆ ಸಾಲ ಕೊಟ್ಟಿದ್ರು ಕೂಡ ಗೌರವಯುತವಾಗಿ ನಿಮ್ಮ ನಿಯಮಾನುಸಾರ ನೀವು ಮಾಡಬೇಕು. ಮತ್ತೆ ಪ್ರತಿಯೊಂದು ಅವರಿಗೆ ಮಾಹಿತಿನ ಕಾರ್ಡ್ ಕೊಡಬೇಕು. ಸಣ್ಣ ಪುಟ್ಟ ನನಗೆ ಒಂದು ಮೆಸೇಜ್ ಬಂದರೂ ಕೂಡ ನಮಗೀಗ ಮೊಬೈಲಲ್ಲಿ, ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಆಗ್ತಾರೆ, ಇದರಿಂದ ಚೆಕ್ ಮಾಡಿಸಿದ್ದೀವಿ. ಅದು ನಿಜ ಇದ್ದರೆ ನಾವು ಸೋಮಕನೇ ತಗೊಳ್ತೀವಿ. ಮತ್ತು ಅವ್ರು ಸಂಬಂಧಪಟ್ಟಕ್ಕೆ ಗೊತ್ತಾಗುತ್ತೆ, ಊರಲ್ಲಿ ಪೇಸ್ಟ್ ಮಾಡಿದ್ರಿ ಅಂತ. ಆಮೇಲೆ ಬಾಗಿಲ ಮೇಲೆ ಬರೆಯೋದು ನಮ್ಮ ಕೆಲಸ. ಗೌರವಾನ್ವಿತ ನಮ್ಮ ಸಂವಿಧಾನದಲ್ಲಿ ಏನು ಅವಕಾಶ ಕೊಟ್ಟಿದ್ರು, ಮನೆ ಬಾಗಿಲಿಗೆ ಹೋಗಿ ಅಲ್ಲಿ ಬೆಟ್ಟು ಅವರ ಡೋರ್ ಮೇಲೆ ಬರೆಯೋದು. BNS CRPC ಮುಖಾಂತರ ಏನಿದೆ ಎಲ್ಲ ನಿರ್ದೇಶನ ಕ್ರಮ ತೆಗೆದುಕೊಳ್ತೀವಿ. ಮತ್ತೆ ಏನಾದರೂ ಸರ್ಕಾರದ ಡೈರೆಕ್ಷನ್ ಇದ್ದರೆ ಮತ್ತೊಂದು ಕರೆದು ನಮಗೆಲ್ಲ ಮಾಹಿತಿ ಕೊಡ್ತೀವಿ. ಏನಾದರೂ ಅಪ್ಡೇಟ್ಸ್ ಬಂದರೆ ನಿಮಗೆ ಕೊಡ್ತೀವಪ್ಪ. ಕಾಲಂಬಳಿ ನಮ್ಮ ಪೊಲೀಸ್ ಇಲಾಖೆ, ನಮ್ಮ ಮತ್ತು ತಹಶೀಲ್ದಾರ್ ಮುಖಾಂತರ ಕೂಡ ಅಲ್ಲೇ ಕಷ್ಟ ಮಾಹಿತಿನ ನಮಗೆಲ್ಲ ಕೊಡ್ತೀವಿ ಅಂತ ಹೇಳ್ತಾ, ಯಾರ್ಯಾರು ಮನೆ ಮುಂದೆ ಬರೆದಿದಾರೋ ಅದನ್ನೆಲ್ಲ ನೀವೇ ಅಳಿಸಿದ್ರೆ ಸರಿ. ಇಲ್ಲದೆ ಯಾರ್ಯಾರು ಬರೆದಿರೋ ಅವ್ರ ಮೇಲೆ ಎಲ್ಲರ ಮೇಲೆ ಕೇಸ್ ಹಾಕ್ಸ್ತೀನಿ ನಾನು, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್. ಏನು ಈ ಲೆವೆಲ್ ಅಮಾನವೀಯತೆಯಾಗಿ ಅವ್ರ ಮನೆ ಬಾಗಿಲಿಗೆ ಬರೆಯೋದು, ಗೋಡೆ ಮೇಲೆ ಬರೆಯೋದು, ಯಾವ ಕಾನೂನಲ್ಲಿ ಇದೆ ಬರೀಲಿಕ್ಕೆ ನಿಮಗೆ ಗೋಡೆ ಮೇಲೆ ಬರೆಯೋದು? ಗೌರವಾನ್ವಿತವಾಗಿ RBI ಗೈಡ್ಲೈನ್ಸ್ ಪ್ರಕಾರ ಹೇಗೆ ಮಾಡಬೇಕು ಅನ್ನೋದನ್ನ ಕ್ಲಿಯರ್ ಕೊಟ್ಟಿದ್ದಾರೆ. RBI ಗೈಡ್ಲೈನ್ಸ್ ಹೆಂಗೆ ಗೊತ್ತಲು ಮಾಡಬೇಕು ಅಂತೇಳಿ. ನೀವು ಬಲಾಢ್ಯ ಕರ್ಕೊಂಡು ಹೋಗೋದು, ರೌಡಿಗಳಿಗೆ ಕರ್ಕೊಂಡು ಹೋಗೋದು, ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಅವ್ರನ್ನ ಬೈಯೋದು, ಈ 4 ಜೊತೆಗೆ BNS ಜೊತೆಗೆ ಬೇರೆ ಎಲ್ಲ CRPCಗಳು ಎಲ್ಲ ಅಟ್ರಾಕ್ಟ್ ಆಗುತ್ತೆ. ಹಾಗಾಗಿ ನೀವು ಏನಾದರೂ ಬರೆದಿದ್ರೆ ಯಾರಾದ್ರೂ ಮನೆ ಬಾಗಿಲಿಗೆ, ನಾನು ಇವತ್ತು ಒಂದೇ ದಿನ ಸಮಯ ಕೊಡ್ತೀನಿ, ನಾಳೆಯಿಂದ ನಮ್ಮನ್ನೆಲ್ಲ ಪರಿಶೀಲನೆ ಮಾಡ್ತಾರೆ ಅಧಿಕಾರಿಗಳು. ಅವರು ಒಂದು ವಾಟ್ಸಪ್ ಏನು ಮಾಡಿದ್ರೆ ಅದ್ರ ಮೇಲೆ ನಾವು ಅಫೆನ್ಸ್ ಆಗ್ತೋಗ್ತೀವಿ. ಮನೆ ಬಾಗಿಲ ಮೇಲೆ ಬರೆಯೋದು, ಪೇಸ್ಟ್ ಮಾಡೋದು. ಗೌರವಯುತವಾಗಿ ಸಾಲ ಕೊಟ್ಟಿದ್ದೀರಿ, ಅವ್ರು ಬಡ್ಡಿ ಕಟ್ತಾ ಇದ್ದಾರೆ, ಗೌರವಯುತವಾಗಿ ನೀವು ಅವ್ರನ್ನ ಹಣ ಕೇಳಿ. ನಮ್ಮ LDM ಅವ್ರು ನಮ್ದು ಇದು ಅಗ್ರಿಕಲ್ಚರ್ ಲೋನ್ ರಿಕವರಿ ಎಷ್ಟಿದೆ, ನಾವು ಏನು ರೈತರಿಗೆ ಲೋನ್ ಕೊಟ್ಟಿದ್ದೀವಿ, ನಮ್ಮ ಜಿಲ್ಲೆಯಲ್ಲಿ ಏನು ತೊಂದರೆ ಇಲ್ಲ, ಅದು ರಿಕವರಿ ಆಗ್ತಾ ಇದೆ. ಸಣ್ಣ ಪುಟ್ಟ ಕನ್ಸೆಷನ್ ಕೊಡ್ತಾ ಇದ್ದಾರೆ, ಕ್ಲಿಯರ್ ಮಾಡ್ತಾ ಇದ್ದಾರೆ. ಅವಕಾಶ ಮಾಡ್ಕೊಡೋ ರೀತಿಯಾಗಿ ನೀವು ಅವ್ರಿಗೆ ಸಾಲ ಕೊಟ್ಟಿದ್ರು ಕೂಡ ಗೌರವಯುತವಾಗಿ ನಿಮ್ಮ ನಿಯಮಾನುಸಾರ ನೀವು ಮಾಡಬೇಕು. ಮತ್ತೆ ಪ್ರತಿಯೊಂದು ಅವರಿಗೆ ಮಾಹಿತಿನ ಕಾರ್ಡ್ ಕೊಡಬೇಕು. ಸಣ್ಣ ಪುಟ್ಟ ನನಗೆ ಒಂದು ಮೆಸೇಜ್ ಬಂದರೂ ಕೂಡ ನಮಗೀಗ ಮೊಬೈಲಲ್ಲಿ, ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಆಗ್ತಾರೆ, ಇದರಿಂದ ಚೆಕ್ ಮಾಡಿಸಿದ್ದೀವಿ. ಅದು ನಿಜ ಇದ್ದರೆ ನಾವು ಸೋಮಕನೇ ತಗೊಳ್ತೀವಿ. ಮತ್ತು ಅವ್ರು ಸಂಬಂಧಪಟ್ಟಕ್ಕೆ ಗೊತ್ತಾಗುತ್ತೆ, ಊರಲ್ಲಿ ಪೇಸ್ಟ್ ಮಾಡಿದ್ರಿ ಅಂತ. ಆಮೇಲೆ ಬಾಗಿಲ ಮೇಲೆ ಬರೆಯೋದು ನಮ್ಮ ಕೆಲಸ. ಗೌರವಾನ್ವಿತ ನಮ್ಮ ಸಂವಿಧಾನದಲ್ಲಿ ಏನು ಅವಕಾಶ ಕೊಟ್ಟಿದ್ರು, ಮನೆ ಬಾಗಿಲಿಗೆ ಹೋಗಿ ಅಲ್ಲಿ ಬೆಟ್ಟು ಅವರ ಡೋರ್ ಮೇಲೆ ಬರೆಯೋದು. BNS CRPC ಮುಖಾಂತರ ಏನಿದೆ ಎಲ್ಲ ನಿರ್ದೇಶನ ಕ್ರಮ ತೆಗೆದುಕೊಳ್ತೀವಿ. ಮತ್ತೆ ಏನಾದರೂ ಸರ್ಕಾರದ ಡೈರೆಕ್ಷನ್ ಇದ್ದರೆ ಮತ್ತೊಂದು ಕರೆದು ನಮಗೆಲ್ಲ ಮಾಹಿತಿ ಕೊಡ್ತೀವಿ. ಏನಾದರೂ ಅಪ್ಡೇಟ್ಸ್ ಬಂದರೆ ನಿಮಗೆ ಕೊಡ್ತೀವಪ್ಪ. ಕಾಲಂಬಳಿ ನಮ್ಮ ಪೊಲೀಸ್ ಇಲಾಖೆ, ನಮ್ಮ ಮತ್ತು ತಹಶೀಲ್ದಾರ್ ಮುಖಾಂತರ ಕೂಡ ಅಲ್ಲೇ ಕಷ್ಟ ಮಾಹಿತಿನ ನಮಗೆಲ್ಲ ಕೊಡ್ತೀವಿ ಅಂತ ಹೇಳ್ತಾ, ಯಾರ್ಯಾರು ಮನೆ ಮುಂದೆ ಬರೆದಿದಾರೋ ಅದನ್ನೆಲ್ಲ ನೀವೇ ಅಳಿಸಿದ್ರೆ ಸರಿ. ಇಲ್ಲದೆ ಯಾರ್ಯಾರು ಬರೆದಿರೋ ಅವ್ರ ಮೇಲೆ ಎಲ್ಲರ ಮೇಲೆ ಕೇಸ್ ಹಾಕ್ಸ್ತೀನಿ ನಾನು, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್. ಏನು ಈ ಲೆವೆಲ್ ಅಮಾನವೀಯತೆಯಾಗಿ ಅವ್ರ ಮನೆ ಬಾಗಿಲಿಗೆ ಬರೆಯೋದು, ಗೋಡೆ ಮೇಲೆ ಬರೆಯೋದು, ಯಾವ ಕಾನೂನಲ್ಲಿ ಇದೆ ಬರೀಲಿಕ್ಕೆ ನಿಮಗೆ ಗೋಡೆ ಮೇಲೆ ಬರೆಯೋದು?
ಗೌರವಾನ್ವಿತವಾಗಿ RBI ಗೈಡ್ಲೈನ್ಸ್ ಪ್ರಕಾರ ಹೇಗೆ ಮಾಡಬೇಕು ಅನ್ನೋದನ್ನ ಕ್ಲಿಯರಾಗಿ ಕೊಟ್ಟಿದ್ದಾರೆ. RBI ಗೈಡ್ಲೈನ್ಸ್ ಹೆಂಗೆ ವಸೂಲು ಮಾಡಬೇಕು ಅಂತೇಳಿ. ನೀವು ಬಲಾಢ್ಯ ಕರ್ಕೊಂಡು ಹೋಗೋದು, ರೌಡಿಗಳಿಗೆ ಕರ್ಕೊಂಡು ಹೋಗೋದು, ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಅವ್ರನ್ನ ಬೈಯೋದು, ಈ 4 ಜೊತೆಗೆ BNS ಜೊತೆಗೆ ಬೇರೆ ಎಲ್ಲ CRPCಗಳು ಎಲ್ಲ ಅಟ್ರಾಕ್ಟ್ ಆಗುತ್ತೆ. ಹಾಗಾಗಿ ನೀವು ಏನಾದರೂ ಬರ್ದಿದ್ರೆ ಯಾರಾದ್ರೂ ಮನೆ ಬಾಗಿಲಿಗೆ ನಾನು ಇವತ್ತು ಒಂದೇ ದಿನ ಸಮಯ ಕೊಡ್ತೀನಿ, ನಾಳೆಯಿಂದ ನಮ್ಮನ್ನೆಲ್ಲ ಪರಿಶೀಲನೆ ಮಾಡ್ತಾರೆ ಅಧಿಕಾರಿಗಳು. ಅವರು ಒಂದು ವಾಟ್ಸಪ್ ಏನು ಮಾಡಿದ್ರೆ ಅದ್ರ ಮೇಲೆ ನಾವು ಅಫೆನ್ಸ್ ಆಗ್ತೋಗ್ತೀವಿ. ಮನೆ ಬಾಗಿಲ ಮೇಲೆ ಬರೆಯೋದು, ಪೇಸ್ಟ್ ಮಾಡೋದು, ಗೌರವಯುತವಾಗಿ ಸಾಲ ಕೊಟ್ಟಿದ್ದೀರಿ, ಅವ್ರು ಬಡ್ಡಿ ಕಟ್ತಾ ಇದ್ದಾರೆ, ಗೌರವಯುತವಾಗಿ ನೀವು ಅವ್ರನ್ನ ಹಣ ಕೇಳಿ. ನಮ್ಮ LDM ಅವ್ರು ನಮ್ದು ಇದು ಅಗ್ರಿಕಲ್ಚರ್ ಲೋನ್ ರಿಕವರಿ ಎಷ್ಟಿದೆ, ನಾವು ಏನು ರೈತರಿಗೆ ಲೋನ್ ಕೊಟ್ಟಿದ್ದೀವಿ, ನಮ್ಮ ಜಿಲ್ಲೆಯಲ್ಲಿ ಏನು ತೊಂದರೆ ಇಲ್ಲ, ಅದು ರಿಕವರಿ ಆಗ್ತಾ ಇದೆ, ಸಣ್ಣ ಪುಟ್ಟ ಕನ್ಸೆಷನ್ ಕೊಡ್ತಾ ಇದ್ದಾರೆ, ಕ್ಲಿಯರ್ ಮಾಡ್ತಾ ಇದ್ದಾರೆ. ಅವಕಾಶ ಮಾಡ್ಕೊಡೋ ರೀತಿಯಾಗಿ ನೀವು ಅವ್ರಿಗೆ ಸಾಲ ಕೊಟ್ಟಿದ್ರು ಕೂಡ ಗೌರವಯುತವಾಗಿ ನಿಮ್ಮ ನಿಯಮಾನುಸಾರ ನೀವು ಮಾಡಬೇಕು. ಮತ್ತೆ ಪ್ರತಿಯೊಂದು ಅವರಿಗೆ ಮಾಹಿತಿನ ಕಾರ್ಡ್ ಕೊಡಬೇಕು. ಸಣ್ಣ ಪುಟ್ಟ ನನಗೆ ಒಂದು ಮೆಸೇಜ್ ಬಂದರೂ ಕೂಡ ನಮಗೀಗ ಮೊಬೈಲಲ್ಲಿ, ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಆಗ್ತಾರೆ, ಇದರಿಂದ ಚೆಕ್ ಮಾಡಿಸಿದ್ದೀವಿ, ಅದು ನಿಜ ಇದ್ದರೆ ನಾವು ಸೋಮುಖನೇ ತಗೊಳ್ತೀವಿ. ಮತ್ತು ಅವ್ರು ಸಂಬಂಧಪಟ್ಟರೆ ಗೊತ್ತಾಗುತ್ತೆ, ಊರಲ್ಲಿ ಪೇಸ್ಟ್ ಮಾಡಿದಿರಿ ಅಂತ. ಆಮೇಲೆ ಬಾಗಿಲ ಮೇಲೆ ಬರೆಯೋದು ಕೆಲಸ ಗೌರವಾನ್ವಿತ ನಮ್ಮ ಸಂವಿಧಾನದಲ್ಲಿ ಏನು ಅವಕಾಶ ಕೊಟ್ಟಿದ್ರು, ಮನೆ ಬಾಗಿಲಿಗೆ ಹೋಗಿ ಅಲ್ಲಿ ಬೆಟ್ಟ ಅವರ ಡೋರ್ ಮೇಲೆ ಬರೆಯೋದು, BNS CRPC ಮುಖಾಂತರ ಏನಿದೆ ಎಲ್ಲ ನಿರ್ದೇಶನ ಕ್ರಮ ತೆಗೆದುಕೊಳ್ತೀವಿ. ಮತ್ತೆ ಏನಾದರೂ ಸರ್ಕಾರದ ಡೈರೆಕ್ಷನ್ ಇದ್ದರೆ ಮತ್ತೊಂದು ಕರೆದು ತಮಗೆಲ್ಲ ಮಾಹಿತಿ ಕೊಡ್ತೀವಿ. ಏನಾದರೂ ಅಪ್ಡೇಟ್ಸ್ ಬಂದರೆ ನಿಮಗೆ ಕೊಡ್ತೀನಂತ ಕಾಲಂಬಳಿ ನಮ್ಮ ಪೊಲೀಸ್ ಇಲಾಖೆ ನಮ್ಮ ಮತ್ತು ತಹಶೀಲ್ದಾರ್ ಕೂಡ ಅಲ್ಲೇ ಕಳಿಸಿದ ಮಾಹಿತಿನ ನಮಗೆಲ್ಲ ಕೊಡ್ತೀವಿ ಅಂತ ಹೇಳ್ತಾ, ಯಾರ್ಯಾರು ಮನೆ ಮುಂದೆ ಬರೆದಿದಾರೋ ಅದನ್ನೆಲ್ಲ ನೀವೇ ಅಳಿಸಿದ್ರೆ ಸರಿ. ಇಲ್ಲೇ ಯಾರ್ಯಾರು ಬರೆದಿದ್ರೆ ಅವ್ರ ಮೇಲೆ ಎಲ್ಲರ ಮೇಲೆ ಕೇಸ್ ಹಾಕ್ಸ್ತೀವಿ ನಾವು, ವಿಲೇಜ್ ಅಥವಾ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್. ಏನು ಈ ಲೆವೆಲ್ ಅಮಾನವೀಯತೆಯಾಗಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಬರೆಯೋದು, ಗೋಡೆ ಮೇಲೆ ಬರೆಯೋದು, ಯಾವ ಕಾನೂನಲ್ಲಿದೆ ಅಲ್ಲಿ ಬರೀಲಿಕ್ಕೆ ನಿಮಗೆ ಗೋಡೆ ಮೇಲೆ ಬರೆಯೋದು? ಗೌರವಾನ್ವಿತವಾಗಿ RBI ಗೈಡ್ಲೈನ್ಸ್ ಪ್ರಕಾರ ಹೇಗೆ ಮಾಡಬೇಕು ಅನ್ನೋದನ್ನ ಕ್ಲಿಯರಾಗಿ ಕೊಟ್ಟಿದ್ದಾರೆ. RBI ಗೈಡ್ಲೈನ್ಸ್ ಹೆಂಗೆ ವಸೂಲು ಮಾಡಬೇಕು ಅಂತೇಳಿ. ನೀವು ಬಲಾಢ್ಯ ಕರ್ಕೊಂಡು ಹೋಗೋದು, ರೌಡಿಗಳಿಗೆ ಕರ್ಕೊಂಡು ಹೋಗೋದು, ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಅವ್ರನ್ನ ಬೈಯೋದು, ಈ 4 ಜೊತೆಗೆ BNS ಜೊತೆಗೆ ಬೇರೆ ಎಲ್ಲ CRPCಗಳು ಎಲ್ಲ ಅಟ್ರಾಕ್ಟ್ ಆಗುತ್ತೆ. ಹಾಗಾಗಿ ನೀವು ಏನಾದರೂ ಬರ್ದಿದ್ರೆ ಯಾರಾದ್ರೂ ಮನೆ ಬಾಗಿಲಿಗೆ ನಾನು ಇವತ್ತು ಒಂದೇ ದಿನ ಸಮಯ ಕೊಡ್ತೀನಿ, ನಾಳೆಯಿಂದ ನಮ್ಮನ್ನೆಲ್ಲ ಪರಿಶೀಲನೆ ಮಾಡ್ತಾರೆ ಅಧಿಕಾರಿಗಳು. ಅವರು ಒಂದು ವಾಟ್ಸಪ್ ಏನು ಮಾಡಿದ್ರೆ ಅದ್ರ ಮೇಲೆ ನಾವು ಅಫೆನ್ಸ್ ಆಗ್ತೋಗ್ತೀವಿ. ಮನೆ ಬಾಗಿಲ ಮೇಲೆ ಬರೆಯೋದು, ಪೇಸ್ಟ್ ಮಾಡೋದು, ಗೌರವಯುತವಾಗಿ ಸಾಲ ಕೊಟ್ಟಿದ್ದೀರಿ, ಅವ್ರು ಬಡ್ಡಿ ಕಟ್ತಾ ಇದ್ದಾರೆ, ಗೌರವಯುತವಾಗಿ ನೀವು ಅವ್ರನ್ನ ಹಣ ಕೇಳಿ. ನಮ್ಮ LDM ಅವ್ರು ನಮ್ದು ಇದು ಅಗ್ರಿಕಲ್ಚರ್ ಲೋನ್ ರಿಕವರಿ ಎಷ್ಟಿದೆ, ನಾವು ಏನು ರೈತರಿಗೆ ಲೋನ್ ಕೊಟ್ಟಿದ್ದೀವಿ, ನಮ್ಮ ಜಿಲ್ಲೆಯಲ್ಲಿ ಏನು ತೊಂದರೆ ಇಲ್ಲ, ಅದು ರಿಕವರಿ ಆಗ್ತಾ ಇದೆ, ಸಣ್ಣ ಪುಟ್ಟ ಕನ್ಸೆಷನ್ ಕೊಡ್ತಾ ಇದ್ದಾರೆ, ಕ್ಲಿಯರ್ ಮಾಡ್ತಾ ಇದ್ದಾರೆ. ಅವಕಾಶ ಮಾಡ್ಕೊಡೋ ರೀತಿಯಾಗಿ ನೀವು ಅವ್ರಿಗೆ ಸಾಲ ಕೊಟ್ಟಿದ್ರು ಕೂಡ ಗೌರವಯುತವಾಗಿ ನಿಮ್ಮ ನಿಯಮಾನುಸಾರ ನೀವು ಮಾಡಬೇಕು. ಮತ್ತೆ ಪ್ರತಿಯೊಂದು ಅವರಿಗೆ ಮಾಹಿತಿನ ಕಾರ್ಡ್ ಕೊಡಬೇಕು. ಸಣ್ಣ ಪುಟ್ಟ ನನಗೆ ಒಂದು ಮೆಸೇಜ್ ಬಂದರೂ ಕೂಡ ನಮಗೀಗ ಮೊಬೈಲಲ್ಲಿ, ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಆಗ್ತಾರೆ, ಇದರಿಂದ ಚೆಕ್ ಮಾಡಿಸಿದ್ದೀವಿ, ಅದು ನಿಜ ಇದ್ದರೆ ನಾವು ಸೋಮುಖನೇ ತಗೊಳ್ತೀವಿ. ಮತ್ತು ಅವ್ರು ಸಂಬಂಧಪಟ್ಟರೆ ಗೊತ್ತಾಗುತ್ತೆ, ಊರಲ್ಲಿ ಪೇಸ್ಟ್ ಮಾಡಿದಿರಿ ಅಂತ. ಆಮೇಲೆ ಬಾಗಿಲ ಮೇಲೆ ಬರೆಯೋದು ಕೆಲಸ ಗೌರವಾನ್ವಿತ ನಮ್ಮ ಸಂವಿಧಾನದಲ್ಲಿ ಏನು ಅವಕಾಶ ಕೊಟ್ಟಿದ್ರು, ಮನೆ ಬಾಗಿಲಿಗೆ ಹೋಗಿ ಅಲ್ಲಿ ಬೆಟ್ಟ ಅವರ ಡೋರ್ ಮೇಲೆ ಬರೆಯೋದು, BNS CRPC ಮುಖಾಂತರ ಏನಿದೆ ಎಲ್ಲ ನಿರ್ದೇಶನ ಕ್ರಮ ತೆಗೆದುಕೊಳ್ತೀವಿ. ಮತ್ತೆ ಏನಾದರೂ ಸರ್ಕಾರದ ಡೈರೆಕ್ಷನ್ ಇದ್ದರೆ ಮತ್ತೊಂದು ಕರೆದು ತಮಗೆಲ್ಲ ಮಾಹಿತಿ ಕೊಡ್ತೀವಿ. ಏನಾದರೂ ಅಪ್ಡೇಟ್ಸ್ ಬಂದರೆ ನಿಮಗೆ ಕೊಡ್ತೀನಂತ ಕಾಲಂಬಳಿ ನಮ್ಮ ಪೊಲೀಸ್ ಇಲಾಖೆ ನಮ್ಮ ಮತ್ತು ತಹಶೀಲ್ದಾರ್ ಕೂಡ ಅಲ್ಲೇ ಕಳಿಸಿದ ಮಾಹಿತಿನ ನಮಗೆಲ್ಲ ಕೊಡ್ತೀವಿ ಅಂತ ಹೇಳ್ತಾ